ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಳೆ ಬರ್ತಾಯಿದೆ, ತುಂಬ ಚಳಿ ಆಗ್ತಿದೆ, ತಿನ್ನೋಕೆ ಏನಾದರೂ ಬೇಕು ಬಿಸಿ ಬಿಸಿಯಾಗಿ ಅಂತ ಮಕ್ಕಳು ಹಠ ಮಾಡಿದ್ರೆ, ಇಲ್ಲ ದಿಢೀರ್ನೇ ಮನೆಗೆ ನೆಂಟರು ಯಾರಾದರೂ ಬಂದರೆ ಏನಪ್ಪ ಮಾಡ್ಕೊಡೋದು ಕಾಫಿ ಜೊತೆ ಟೀ ಜೊತೆ ಅಂತ ಅನ್ಸಿದ್ರೆ ಈ ರೀತಿ ಬಜ್ಜಿ ಮಾಡಿಕೊಡಿ, ತುಂಬ ಬೇಗ ಆಗುತ್ತೆ. ನಾನೀಗ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಅದನ್ನು ಜರಡಿ ಹಿಡಿದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಈಗ ಚಿಲ್ಲಿ ಪೌಡರ್ 1 ಸ್ಪೂನು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಸೋಡಾ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಆ್ಯಕ್ಚುಲಿ ಜಾಸ್ತಿ ಸೋಡಾ ಯೂಸ್ ಮಾಡಲ್ಲ. ನಿಮಗೆ ಸೋಡಾ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಗಂಟಾಗ್ದಂಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಗಂಟಾಗ್ದಂಗೆ ನೀವು ಬೇಕಾದ್ರೆ ಕೈಯಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದು ಸ್ಪೂನ್ ತೊಗೊಂಡು ಅದನ್ನು ಮಿಕ್ಸರ್ ಬರುತ್ತೆ ಅದರಲ್ಲಾದ್ರೂ ನೀಟಾಗಿ ಕಲಿಸ್ಕೊಳ್ಳಿ. ನಾನು ಇಲ್ಲಿ ಒಂದು ಹೀರೆಕಾಯಿನ ಅದ್ರ ಸಿಪ್ಪೆ ಬರುತ್ತಲ್ವ ಮೇಲ್ಗಡೆ ರಿಡ್ಜ್ ಅಂತ ಇರುತ್ತಲ್ಲ, ಅದು ಸ್ವಲ್ಪ ತುರ್ತುರಿ ಆಗಿರುತ್ತೆ. ಅದನ್ನು ನಾವು ಚಾಕ್ನಲ್ಲಿ ಹುರ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಸ್ಲೈಸಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆನ ನಾನು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಅರ್ಧದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಹಾಕುವಂಥ ಒಂದು ತರಕಾರಿ ಅಥವಾ ಬಜ್ಜಿ ಮೆಣಸಿಕಾಯಿ ಇರ್ಬೋದು, ಎಲ್ಲನೂ ವೆಜಿಟೇಬಲ್ಸು ಚೆನ್ನಾಗಿ ಆಯಿಲ್ ಒಳಗಡೆ ಮುಳುಗಬೇಕು, ಆಗಲೇ ಎರಡು ಕಡೆ ಚೆನ್ನಾಗಿ ಬೇಯೋದು. ಅದಕ್ಕೋಸ್ಕರ ನಾನು ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಎಣ್ಣೆ ಬಬಲ್ಸ್ ಬರ್ತಾಯಿದೆ, ಅದು ಬೇರೆ ಎಣ್ಣೆಲ್ಲ ಹಿಂದಿನ ದಿನ ಕೂಡ ನಾನು ಬಜ್ಜಿ ಮಾಡಿಕೊಟ್ಟಿದ್ದೆ ಮನೇಲಿ, ಹಾಗಾಗಿ ಅದೇ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಬೇರೆ ಎಣ್ಣೆ ಫ್ರೆಶ್ ಆಗಿರೋದನ್ನ ಯೂಸ್ ಮಾಡ್ಬೋದು. ತುಂಬ ಜನ ಹೇಳ್ತಾರೆ ನಾವು ಯೂಸ್ ಮಾಡಿರೋ ಎಣ್ಣೆನ ಮತ್ತೆ ಯೂಸ್ ಮಾಡಬಾರ್ದು ಅಂತ. ಹಾಗಂತ ನಾವು ಅರ್ಧ ಎಣ್ಣೆ ಅಷ್ಟೊಂದು ಮಿಕ್ಕಿರುತ್ತೆ, ಅದನ್ನೆಲ್ಲ ಬಿಸಾಡೋಕ್ಕಾಗುತ್ತಾ? ಹಾಗಾಗಿ ಅದೇ ಎಣ್ಣೆಲಿ ಮತ್ತೆ ನಾನು ಸ್ವಲ್ಪ ಬಜ್ಜಿನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಹಾಗೆ ನಿಮಗೂ ತೋರಿಸ್ಕೊಳ್ಳೋಣ ಅಂತ. ಸೊ ಆಲ್ರೆಡಿ ನಿಮಗೂ ಗೊತ್ತಿದ್ರೂ ಪರವಾಗಿಲ್ಲ, ನಮ್ಮ ಚಾನಲ್ನ ಒಮ್ಮೆ ನೋಡಿ ನೀವು ಬೇರೆ ಥರ ಮಾಡ್ಬೋದು, ಇಲ್ಲ ಇದು ಡಿಫ್ರೆಂಟ್ ಆಗಿದೆಯಾ ಹೇಗೆ ಅಂತ ಹೇಳಿ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕರೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಎಣ್ಣೆನ ಸೋರಿಸಿ. ಈಗ ಹೀರೆಕಾಯಿ ಬಜ್ಜಿ ರೆಡಿ ಆಗಿದೆ. ಮತ್ತು ಅದೇ ಸಂಪಳದಲ್ಲಿ ನಾನು ಹೇಗೆ ಕಲಸಿಟ್ಕೊಂಡಿದ್ದೆ ಅದಕ್ಕೆ ಈಗ ರೌಂಡಾಗಿ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆನೂ ಕೂಡ ಅಜ್ಜಿ ಈ ರೀತಿ ಡಿಪ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇರೆ ಬೇರೆ ತರಕಾರಿನೂ ಕೂಡ ಟ್ರೈ ಮಾಡ್ಬೋದು. ಹಾಗಲಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ. ಸೊ ಇನ್ನೂ ವೆರೈಟಿ ನೀವು ಯಾವ್ಯಾವ ತರಕಾರಿಲೂ ಕೂಡ ನೀವು ಸೇಮ್ ಇದ್ದಿನ್ನೇ ನನಗೇನು ತೋರಿಸ್ತೀವಿ ಅದೇ ಐಟಮ್ಸ್ನ ಕಲಿಸ್ಕೊಂಡು ಚಿಲ್ಲಿ ಪೌಡರು, ಕಡಲೆ ಹಿಟ್ಟು, ಸೋಡಾ, ಉಪ್ಪು ಜೊತೆಗೆ ಗರಂ ಮಸಾಲ, ಇಷ್ಟೇ ಐಟಮ್ಸ್ ಅದನ್ನು ನೀಟಾಗಿ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡು ತರಕಾರಿನ ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಾದರೂ ಹಚ್ಕೊಳ್ಬೋದು, ಇಲ್ಲ ಉದ್ದಕ್ಕಾದರೂ ಹಚ್ಕೊಳ್ಬೋದು. ಹಚ್ಬಿಟ್ಟು ಈ ರೀತಿ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. 5 to 6 ಮಿನಿಟ್ಸ್ ಸಾಕು. ನೀವೆರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಎತ್ತಿಟ್ಕೊಳ್ಬೋದು. ಸೊ ಮಕ್ಕಳಂತೂ ಆ ಸ್ಮೆಲ್ಗಂತೂ ಅದು ಬೇಯ್ತಿದ್ದಾಗಲೇ ಆ ಸ್ಮೆಲ್ ನೋಡ್ತಿದ್ರೆ ಇನ್ನೂ ಆಗಲೇ ಬರ್ತಾಯಿರ್ತಾರೆ, ಆಯಿತಾ ಅಂತ ಕೇಳಿಕೊಂಡು, ಅಷ್ಟು ಚೆನ್ನಾಗಿರುತ್ತೆ. ಬೇಗನೆ ಖಾಲಿ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಒಂದು ಅಡುಗೆ ಇಷ್ಟ ಆಗಿದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.